ಇಷ್ಟೊಂದು ತುಳಸಿ ಗಿಡನ? ಆದ್ರೆ ಇದ್ರ ಬಣ್ಣ ಕಪ್ಪಿ ಹಾಕಿದೆ. ನಾನಂತೂ ಕಪ್ಪು ಬಣ್ಣ ತುಳಸಿ ಯಾವತ್ತೂ ನೋಡೇ ಇಲ್ಲ. ಅಮ್ಮ ಹೇಳ್ತಾಳೆ ಕಪ್ಪು ತುಳಸಿ ಜಗತ್ತಲ್ಲಿ ತುಂಬಾ ಶ್ರೇಷ್ಠವಾದ ವನಸ್ಪತಿಯಾಗಿರುತ್ತೆ. ಈ ವನಸ್ಪತಿ ಜಗತ್ತಲ್ಲಿ ಸಿಗೋದು ತುಂಬಾ ಕಷ್ಟ. ಇದು ನನ್ನ ಸೌಭಾಗ್ಯ. ನನ್ಗೆ ಶ್ಯಾಮ ತುಳಸಿಯ ದರ್ಶನ ಆಯ್ತು. ಈಗ ಶ್ಯಾಮ ತುಳಸಿಯ ಪ್ರಭಾವದಿಂದ ಅಪ್ಪನ್ ಗಾಯ ಖಂಡಿತ ಸರಿ ಹೋಗ್ಬಿಡತ್ತೆ. ಪ್ರಭು, ಇದು ನನ್ನ ಸೌಭಾಗ್ಯ. ಈ ಪರ್ವತದಲ್ಲಿ ನನಗೆ ನಿಮ್ಮ ದರ್ಶನವಾಯಿತು. ಗೋಲೋಕದಿಂದ ಈ ಪೃಥ್ವಿಗೆ ಬರುವಾಗ ನಾನು ಮರೆವಿನಿಂದ ಈ ಪರ್ವತ ತಲುಪಿದ್ದೆ. ಅಂದಿನಿಂದ ನಿಮಗಾಗಿ ಕಾಯುತ್ತಿದ್ದೆ ಪ್ರಭು. ಇಂದು ನೀವು ಇಲ್ಲಿಗೆ ಬಂದು ನನ್ನನ್ನು ಈ ಪರ್ವತದಿಂದ ಮುಕ್ತಗೊಳಿಸಿದಿರಿ ಪ್ರಭು. ಇನ್ನು ನನ್ನ ಸೋದರಿ ತುಳಸಿಯಂತೆ ಶ್ಯಾಮ ತುಳಸಿಯಾದ ನನಗೂ ಈ ಜಗತ್ತಿನಲ್ಲಿ ಸ್ಥಾಪಿತವಾಗುವ ಮಾರ್ಗ ಸಿಕ್ಕಂತಾಯಿತು. ನಾನು ನಿಮಗೆ ಎಂದಿಗೂ ಆಭಾರಿಯಾಗಿರುವೆ ಪ್ರಭು. ಶ್ಯಾಮಲ ತುಳಸಿಗೆ ಶ್ಯಾಮನ ಪ್ರೇಮ ದೊರೆಯೇ ಧನ್ಯಳಾದಳು ತುಳಸಿಯಮ್ಮ. ಪ್ರಭುವಿನ ಸೇವೆಗೆ ಒದಗುವ ಯೋಗ ಬಂದಿರೆ ಮುದವನು ತಳೆಯುತ್ತ ಬೇಗ. ಧನ್ಯ ಭಾವದಲ್ಲಿ ಎರಗುತ್ತಲಾಗ ಹರಿ ಸೇವೆಗೆ ಮುಡಿ ಬಿಟ್ಟಳು ತನನೆ. ಗೈದಳು ಮನದೊಳು ಕೃಷ್ಣನ ಭಜನೆ. ಕೃಷ್ಣ, ಬೇಗ ಮುಗ್ಸು. ಆ ರಾಕ್ಷಸ ಯಾವಾಗ ಬೇಕಾದ್ರೂ ಇಲ್ಲಿ ಬರ್ಬೋದು. ಮನುಷ್ಯ ರಕ್ತ! ಅಪ್ಪ, ನಿಮ್ ಕೈನ ಮುಂದೆ ಮಾಡಿ. ಕೃಷ್ಣ, ಇದಂತೂ ಮೊದಲಿನ ತರಾನೇ ಸರಿ ಹೋಯ್ತು. ಈ ರಕ್ತದ ಗಂಧ ನನಗೇಕೆ ಬರುತ್ತಿಲ್ಲ? ಎಲ್ಲಿ ಹೋದ ಮನುಷ್ಯ? ಅಪ್ಪ, ಇನ್ನ ವ್ಯೋಮಾಸುರ ನಮ್ಮೆಲ್ರಿಂದ ಬರೋಕ್ಕಾಗಲ್ಲ. ಆ ರಾಕ್ಷಸ ಇಲ್ಲಿಗೆ ಬರೋಕ್ಕೂ ಮೊದ್ಲು ನಾವು ಇಲ್ಲಿಂದ ಹೊರಟೋಗ್ಬೇಕಪ್ಪ. ಬನ್ನಿ ಅಪ್ಪ, ಬನ್ನಿ. ಅಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಾ ಅಪ್ಪ? ಅಪ್ಪ ಕೃಷ್ಣ, ನಾವಿಲ್ಲಿಂದ ಹೋದ್ರೆ ನಮ್ ಸಮಸ್ಯೆಗೇನೋ ಪರಿಹಾರ ಸಿಕ್ಬಿಡತ್ತೆ. ಆದ್ರೆ ಅದಾದ್ಮೇಲೆ ಎಷ್ಟು ಮನುಷ್ಯರು ವ್ಯೋಮಾಸುರಂಗ ಆಹಾರ ಆಗ್ತಾರೋ. ನಾವ್ ಎಲ್ಲಿವರೆಗೂ ಈ ಸಮಸ್ಯೆನ ಬೇರ್ ಸಮೇತ ಕಿತ್ತಾಕಲ್ವೋ ಅಲ್ಲಿವರೆಗೂ ನಾವಿಲ್ಲಿಂದ ಹೋಗೋದು ಸರಿಯಲ್ಲ. ಚಿಕ್ಕಪ್ಪ, ನೀವಂತೂ ನಮ್ ಮನ್ಸಿನ ಮಾತೆ ಹೇಳಿದ್ರಿ. ನಾನ್ ಬಂದಿದ್ದೆ ನರಭಕ್ಷಕ ರಾಕ್ಷಸನ ಅಂತ್ಯ ಮಾಡೋದಕ್ಕೆ. ಅಣ್ಣ, ಅಮ್ಮ ಹೇಳ್ತಾಳೆ ಪಾಪಿನ ಶಮಿಸ್ಬೇಕು, ಆದ್ರೆ ಪಾಪನ ಅಲ್ಲ. ಕೃಷ್ಣ, ನನಗೇನು ಅರ್ಥ ಆಗಿಲ್ಲ. ಅಣ್ಣ, ವ್ಯೋಮಾಸುರ ನರಭಕ್ಷಕ. ಯಾಕಂದ್ರೆ ಅವನಿಗೆ ಯಾವತ್ತೂ ಬೇರೆ ಯಾವ್ದು ಭೋಜನ ಸಿಕ್ಕೇ ಇಲ್ಲ. ಈಗ ನಾವು ಅವನಿಗೆ ಸಾತ್ವಿಕ ಭೋಜನ ಕೊಟ್ಟು ಬಿಟ್ರೆ ಅವನು ಅಧರ್ಮದ ಕೆಲ್ಸನ ಬಿಟ್ಬಿಡ್ತಾನೆ. ಕೃಷ್ಣ, ಒಂದ್ಸಲ ಯಾರ ಬಾಯಿಗಾದ್ರೂ ರಕ್ತ ಬಿದ್ರೆ ಅವ್ನ್ ಯಾವತ್ತೂ ಒಳ್ಳೆನಾಗೋದಿಲ್ಲ. ನನ್ ಮಾತ್ ಕೇಳು, ಆ ಪಾಪಿನ ಅಂತ್ಯ ಮಾಡ್ಬಿಡು. ಪಾಪ ತಾನಾಗೆ ಹೊರಟು ಹೋಗುತ್ತೆ. ಇಲ್ಲ ಬಲರಾಮ, ಕೃಷ್ಣ ನಿಜಾನೇ ಹೇಳ್ತಿದ್ದಾನೆ. ಶಕ್ತಿ ಪ್ರಯೋಗ ಮಾಡಿ ನಾವ್ ಆ ವ್ಯೋಮಾಸುರನ್ನ ಗೆಲ್ಲಕ್ಕಾಗಲ್ಲ. ಆದ್ರೆ ಅವನ್ಗೆ ಸಾತ್ವಿಕ ಆಹಾರ ಕೊಟ್ರೆ ನಾವು ಅವನ್ನ ತಡೆಯಕ್ಕಾದ್ರೂ ಆಗ್ಬಹುದೇನೋ. ಅಣ್ಣ, ಈಗ ಅರ್ಥ ಮಾಡ್ಕೊ ನೀನು. ನಾವು ವ್ಯೋಮಾಸುರಂಗೆ ಒಂದ್ ಅವಕಾಶ ಕೊಡ್ತಿದ್ದೀವಿ. ಅವನೇನಾದ್ರೂ ನಮ್ ಭೋಜನನ ಸ್ವೀಕಾರ ಮಾಡದೇ ಇದ್ರೆ ಅವನು ನಿನ್ನ ಹತ್ರ ತಿಂತಾನೆ. ಸರಿ ಕೃಷ್ಣ, ನಾನು ವ್ಯೋಮಾಸುರನ್ಗೆ ಸಾತ್ವಿಕ ಭೋಜನ ಮಾಡಕ್ಕೆ ಏರ್ಪಾಡ್ ಮಾಡ್ತೀನಿ. ಸರಿ ರಾಧೆ, ನೀನ್ ಭೋಜನ ತಯಾರಿಸು. ಅಣ್ಣ, ನೀನ್ ಅಪ್ಪನ ಜೊತೆನೇ ಇರು. ನಾನು ನರಭಕ್ಷಕನ ತಡಿತೀನಿ, ಸರಿನಾ? ಕೃಷ್ಣ, ಕೃಷ್ಣ!
ಮಹಾರಾಜ ಮಹಾರಾಜ, ನಾನು ನಿಮ್ಮ ಬಂಧಿಯೇ. ಮತ್ತೀಗ ನನ್ನನ್ನು ಈ ಕಾರಾಗೃಹದಲ್ಲಿ ಬಂಧಿಸುವ ಯಾವ ಅವಶ್ಯಕತೆ ಇದೆ? ನೀನಂದುಕೊಂಡೆ ಈ ನಿನ್ನ ಮಧುರ ರೂಪ ಮತ್ತು ಮೋಹಿನಿ ಮಾಯೆಯಿಂದ ಭಗವಂತ ಕಂಸನನ್ನು ವಂಚಿಸುವೆ ಎಂದು. ಅದಕ್ಕೆಂದೇ ನಿನ್ನನ್ನು ಆ ವಂಚಕ ವಿಷ್ಣು ಕಳಿಸಿರುವನಲ್ಲವೇ? ಶತ್ರು ಅಲ್ಲ, ನಾನು ನಿಮ್ಮ ಶುಭಚಿಂತಕಳು ಮಹಾರಾಜ. ಅರಿತುಕೊಳ್ಳುವ ಪ್ರಯತ್ನ ಮಾಡಿರಿ. ಯುಗ ಯುಗಗಳಿಂದ ನಿಮ್ಮ ಶುಭಕಾಮನ ಹೊತ್ತು ಬದುಕಿದ್ದೇನೆ. ಕೇವಲ ಒಂದು ಬಾರಿ ಅವಕಾಶ ನೀಡಿರಿ, ನಿಮ್ಮ ಈ ಎಲ್ಲಾ ಸಮಸ್ಯೆಗಳ ಅಂತ್ಯ ಮಾಡುತ್ತೇನೆ. ಕೇಶಿನಿ ನಾನು, ನನ್ನ ದೃಷ್ಟಿ ಖಡ್ಗದಂತೆ. ಕಂಸನು ವಿಷಘಾತ ಮತ್ತು ಕೇಶಿ ಮೃತ್ಯುಪಾಶ. ಇನ್ನು ಒಂದು ಬಾರಿ ನಿನ್ನ ಮಾಯೆಯಿಂದ ನನ್ನನ್ನು ಮೋಹಿಸಲು ಪ್ರಯತ್ನಿಸಿದರೆ ಕಟಾರಿಯ ರಕ್ತ ಒಣಗಿದೆ, ಅರ್ಥಾತ್ ಆ ವಿಷ್ಣು ವ್ಯೋಮ ಪರ್ವತದಲ್ಲಿ. ಚಕ್ರಧಾರಿ ವಿಷ್ಣು, ಈ ಬಾರಿ ನೀನು ಭಗವಂತ ಕಂಸನ ವ್ಯೂಹದಲ್ಲಿ ಸಿಲುಕಿರುವೆ ಮತ್ತು ನನ್ನ ಈ ವ್ಯೂಹವನ್ನು ನಿನ್ನ ಸುದರ್ಶನ ಚಕ್ರವು ಭೇದಿಸಲಾಗದು. ಕಾಕಾಸುರ, ಮಹಾರಾಜ, ವರ್ತಮಾನದ ಸಮಸ್ಯೆಯಲ್ಲಿ ನೀವು ಈ ರೀತಿ ಮುಳುಗಿದ್ದೀರಿ. ನಿಮ್ಮದೇ ಸ್ವರ್ಣಮಯ ಅತೀತವನ್ನು ಮರೆತಿದ್ದೀರಿ. ಅದಕ್ಕೆಂದೇ ನಾನು ನಿಮ್ಮ ಪತ್ನಿ ಕೇಶಿನಿ, ನೀವು ತ್ರಿಲೋಕ ವಿಜೇತ ಕಾಲನೇಮಿ ಎಂದು ಎಲ್ಲಿಯವರೆಗೂ ನಿಮಗೆ ನೆನಪಿಸುವುದಿಲ್ಲವೋ ಅಲ್ಲಿಯವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ. ರಕ್ತಗಂಧ ಎಲ್ಲಿ ಹೋಯಿತು? ಆ ರಕ್ತಗಂಧ, ನನಗೆ ರಕ್ತದ ಗಂಧ ಏಕೆ ಬರುತ್ತಿಲ್ಲ? ವ್ಯೋಮಾಸುರ, ಇಷ್ಟು ಕೋಪದಿಂದ ಯಾರನ್ನು ಹುಡುಕ್ತಿದ್ಯಾ? ಭೋಜನ, ಮಾನುಷ ಭೋಜನ. ಆದರೆ ಇಷ್ಟೊಂದು ಚಿಕ್ಕದೇ? ಮಾನುಷ ಬಾಲಕ. ಅಮ್ಮ ಹೇಳ್ತಾಳೆ, ಬಹಳ ಕೆಟ್ಟವನಾಗಿರೋ ವ್ಯಕ್ತಿಯೊಳಗೂ ಒಳ್ಳೆ ಮನ್ಸು ಜೀವಂತವಾಗಿರತ್ತಂತೆ. ಮತ್ತೆ ನಾವು ಮಾಡ್ಬೇಕಾಗಿರೋದೇನಂದ್ರೆ ಅವನಿಗೆ ಅರ್ಥ ಮಾಡಿಸೋದು. ಇವತ್ತು ಹೇಗಾದ್ರೂ ಮಾಡಿ ಈ ವ್ಯೋಮಾಸುರಂಗೆ ಸಾತ್ವಿಕ ಭೋಜನದ ಅರ್ಥ ತಿಳಿಸಲೇಬೇಕು. ಅಲ್ಲೇ ನಿಂತ್ಕೋ ವ್ಯೋಮಾಸುರ. ನಾರಾಯಣ ನಾರಾಯಣ. ಪ್ರಭು, ಯಾವ ವ್ಯೋಮಾಸುರನ ಸಮ್ಮುಖ ಜಗತ್ತಿನ ಎಲ್ಲ ಜೀವಿಗಳು ಬಲಹೀನವಾಗುತ್ತವೋ, ಇಂದು ಅದೇ ವ್ಯೋಮಾಸುರ ನಂದಪುತ್ರನ ಒಂದೇ ಆದೇಶಕ್ಕೆ ಎಲ್ಲಿದ್ದನೋ ಅಲ್ಲೇ ನಿಂತನಲ್ಲ ಪ್ರಭು. ನಿಮ್ಮದು ಇದೆಂತಹ ಲೀಲೆ ಪ್ರಭು. ದೇವರ್ಷಿ, ಯಾರ ಒಂದು ಸಂಕೇತದಿಂದ ಸಂಪೂರ್ಣ ಸೃಷ್ಟಿ ಸ್ಥಿರವಾಗುವುದೋ ಅಂತಹ ನಾರಾಯಣನ ಆದೇಶವನ್ನೇ ವ್ಯೋಮಾಸುರ ಪಾಲಿಸದಿರಬಲ್ಲನೆ? ಸತ್ಯವಚನ ಮಾತೆ, ಸತ್ಯವಚನ. ನಾರಾಯಣ ನಾರಾಯಣ. ವ್ಯೋಮಾಸುರ, ನನ್ಗೆ ಖುಷಿ ಆಗ್ತಿದೆ ನೀನು ನನ್ ಮಾತ್ ಕೇಳ್ತೀಯ ಅಂತ. ಮತ್ತೀಗ ನಾನು ಹೇಳೋದನ್ ಕೇಳಿದ್ರೆ ನೀನು ಯಾವತ್ತೂ ಭೋಜನಕ್ಕಾಗಿ ಇಷ್ಟೊಂದು ಕೋಪಿಸ್ಕೊಳ್ಳೋ ಅಗತ್ಯ ಇರಲ್ಲ. ಇಲ್ಲ ಬಾಲಕ, ನೀನೇ ನನ್ನ ಭೋಜನ, ಮಾನುಷ ಭೋಜನ. ಹಾ ಹಾ, ನನ್ ಗೊತ್ತಿದೆ. ಆದ್ರೆ ನೀನ್ ನನ್ನ ತಿನ್ಬೇಕಂತಿದ್ರೆ ಇಷ್ಟೊಂದು ಆಶ್ರಯ ಏನಕ್ಕೆ ಪಡ್ತಿದ್ಯಾ? ನಾನೇನು ಓಡೇನು ಹೋಗ್ತಾ ಇಲ್ವಲ್ಲ. ಮೊದ್ಲು ನನ್ ಮಾತ್ ಕೇಳಿಸ್ಕೊ, ಅದಾದ್ಮೇಲೆ ನಿನ್ನ ತಿನ್ನೋದಾದ್ರೆ ತಿನ್ಬೋದು. ಯಾಕಂದ್ರೆ ನಾನು ನಿನ್ ಮುಂದೆನೇ ಇದ್ದೀನಿ. ಸರಿ
ಸರಿನಾ ವ್ಯೋಮಾಸುರ? ಧೈರ್ಯಶಾಲಿ ಭೋಜನ. ವ್ಯೋಮಾಸುರ, ನನ್ ಭೋಜನ ಅಲ್ಲ, ರಾತ್ರಿ ನಾನ್ ಧೈರ್ಯಶಾಲಿ ಅಂತೂ ಹೌದು. ಗೊತ್ತಿದ್ಯಾ ಯಾಕಂತ? ಯಾಕಂದ್ರೆ ನಾನ್ ಸಾತ್ವಿಕ ಭೋಜನ ಮಾಡ್ತೀನಿ. ನೀನು ಕೂಡ ನಂತರನೇ ಧೈರ್ಯದಿಂದ ಖುಷಿಯಾಗಿರ್ಬೇಕು ಅಂತಿದ್ರೆ ನೀನು ಮನುಷ್ಯ ಭೋಜನ ಬಿಟ್ಬಿಟ್ಟು ಸಾತ್ವಿಕ ಭೋಜನನ ಆರಂಭ ಮಾಡ್ಕೋ. ಸಾತ್ವಿಕ ಭೋಜನ? ನಿಂಗೆ ಸಾತ್ವಿಕ ಭೋಜನ ಗೊತ್ತೇ ಇಲ್ವಾ? ಈ ಜಗತ್ತಲ್ಲಿ ತುಂಬಾ ರುಚಿಯಾದ ಭೋಜನ ಅಂದ್ರೆ ಅದೇ. ರಾಧೆ ನಿನ್ಗೆ ಸಾತ್ವಿಕ ಭೋಜನ ಮಾಡ್ತಿದ್ದಾಳೆ, ನೋಡ್ತಿರು. ಈಗ ಒಂದ್ ಬಾರಿ ನೀನ್ ಅದ್ರ ರುಚಿ ನೋಡಿದ್ರೆ ಮನುಷ್ಯ ಭೋಜನನ ನೀನ್ ಎಂದೆಂದಿಗೂ ಬಿಟ್ಟೇ ಬಿಡ್ತೀಯ. ನಿಲ್ಲಿಸು ಬಾಲಕ, ಸಾತ್ವಿಕ ಬೇಡ, ನೀನೇ ನನ್ನ ಭೋಜನ, ಮಾನುಷ ಭೋಜನ. ಈ ಕೆಟ್ಟ ಮನುಷ್ಯಂಗೆ ಇಷ್ಟು ಸುಲಭವಾಗಿ ಅರ್ಥ ಆಗದೇ ಇಲ್ವಲ್ಲ. ಇವನಿಗೆ ಅರ್ಥ ಮಾಡ್ಸೋಕೆ ನಾನ್ ಬೇರೆ ಯಾವ್ದಾರ ದಾರಿ ಹುಡುಕ್ಬೇಕಷ್ಟೇ. ನಾನು ರಾಧೆ. ನಮ್ 1,00,000 ಹಸುಗಳಿಗೆ ನಾನ್ ದಿನ ಮೇವ್ ಹಾಕ್ತೀನಿ. ಆದ್ರೆ ಇವತ್ ನೋಡಿದ್ರೆ ಈ ವ್ಯೋಮಾಸುರನಿಗೆ ಊಟ ಹಾಕೋಣ ಅಂದ್ರೆ ಏನು ಸಿಗ್ತಾ ಇಲ್ವಲ್ಲ. ನನ್ ಅಡ್ಗೆ ಹೇಗಿರ್ಬೇಕು ಅಂದ್ರೆ ಅದರಿಂದ ಬರೀ ಒಬ್ಬ ರಾಕ್ಷಸನ ಹೊಟ್ಟೆ ತುಂಬೋದು ಅಲ್ದೆ ಅಡಿಗೆ ಸಾತ್ವಿಕವಾಗೂ ಇರ್ಬೇಕು. ಎಲ್ಲಾ ಋಷಿಗಳು ಸಾತ್ವಿಕವಾಗಿ ಯಾಕಿರ್ತಾರೆ ಅಂದ್ರೆ ಅವರು ಕಾಡಿನ ಗೆಡ್ಡೆ ಗೆಣಸ್ ತಿಂತಾರೆ. ಈ ವ್ಯೋಮಾಸುರ ಕಾಡಲ್ಲೇ ಇದ್ರು ಗೆಡ್ಡೆ ಗೆಣಸೆಲ್ಲ ಯಾಕೆ ತಿನ್ನಲ್ಲ? ನನಗೆ ಗೊತ್ತಾಯ್ತು ನಾನೇನ್ ಮಾಡ್ಬೇಕು ಅಂತ. ನಾನು ಏನ್ ಹುಡುಕ್ತಾ ಇದ್ದೀನೋ ಅದು ನನಗೆಲ್ಲೇ ಸಿಗತ್ತೆ ಅನ್ಸುತ್ತೆ. ಇಷ್ಟೊಂದ್ ಗೆಡ್ಡೆ ಗೆಣಸ ನನ್ನ ಸಾತ್ವಿಕ ಅಡ್ಗೆಗೆ ಇದೇ ನನಗ್ ಬೇಕಾಗಿತ್ತು. ಇದೇ ಗೆಡ್ಡೆ ಗೆಣಸ್ ಹಾಕಿ ನಾನು ವ್ಯೋಮಾಸುರನ್ಗೆ ಅಡ್ಗೆ ಮಾಡ್ತೀನಿ. ವ್ಯೋಮಾಸುರ, ಎಲ್ಲಿವರೆಗೂ ನಿನ್ನೊಳಗೆ ತಾಮಸಿಕ ಭೋಜನದ ಆಸೆ ಇರುತ್ತೋ ಅಲ್ಲಿವರೆಗೂ ನಿನ್ಗೆ ಯಾವ್ದೇ ಒಳ್ಳೆ ಮಾತು ಸರಿ ಅನ್ಸಲ್ಲ. ನಿನ್ನ ಎಲ್ಲಿವರೆಗೂ ಓಡಿಸ್ತೀನಿ ಅಂದ್ರೆ ನಿನ್ನ ತಾಮಸಿಕ ಆಸೆ ಕೊನೆ ಆಗೋವರೆಗೂ. ವ್ಯೋಮಾಸುರ, ಬೇಗ ನನ್ನ ಹಿಡಿ. ನಿಂಗ್ ಶಕ್ತಿ ಇದ್ರೆ ನನ್ನ ಹಿಡ್ಕೊಂಡ್ ತೋರ್ಸು. ಬಾ ಬಾ, ಹಿಡ್ಕೊಂಡ್ ನನ್ನ ನೋಡೋಣ. ಅಲ್ಲಲ್ಲ, ಇಷ್ಟು ಚಿಕ್ಕ ಭೋಜನ, ಇಷ್ಟು ದೊಡ್ಡ ಮಾತುಗಳು. ಇನ್ನು ನೀನು ಸಾಯುವೆ ಬಾಲಕ, ನೀನೇ ಆಗುವೆ ನನ್ನ ಭೋಜನ. ವ್ಯೋಮಾಸುರ, ಈ ಕಡೆ ಬಾ, ಈ ಕಡೆ. ಎಲ್ಲಿ ಹೋದ? ಎಲ್ಲಿ ಹೋದ ನನ್ನ ಬಾಲಕ ಭೋಜನ? ಎಲ್ಲಿ ಅಡಗಿಕೊಂಡ ಈ ಬಾಲಕ? ವ್ಯೋಮಾಸುರ, ಆ ಕಡೆ ಈ ಕಡೆ ಎಲ್ಲಿ ನೋಡ್ತಿದ್ಯಾ? ನಾನಿಲ್ಲಿದ್ದೀನಿ, ಇಲ್ಲಿ. ನಿನ್ಗೆ ಅಷ್ಟು ಕಾಣಿಸೋದಿಲ್ಲ ವ್ಯೋಮಾಸುರ.
ಭೋಜನ. ಈಗ ನೀನು ನನ್ನ ಕೈಯಿಂದ ಸಾಯುವೆ, ನನ್ನ ಆಹಾರವಾಗುವೆ ನೀನು. ಪ್ರಭು, ಸೃಷ್ಟಿಯ ಕಣಕಣದಲ್ಲೂ ನಿಮ್ಮದೇ ವಾಸವಿದೆ. ಈ ಸಕಲ ಜಗತ್ತಿಗೂ ನೀವೇ ಕಾರಣವಾಗಿದ್ದೀರಿ. ಜಗತ್ತಿನ ಪ್ರತಿಯೊಂದು ಜೀವ ಮತ್ತು ನಿರ್ಜೀವಗಳು ನಿಮ್ಮನ್ನೇ ನಂಬಿವೆ. ನಿಮ್ಮದೇ ಆಶ್ರಯದಲ್ಲಿರುವ ನಾನು ನಿಮಗೆ ಅಹಿತ ಹೇಗೆ ಉಂಟು ಮಾಡಲಿ ಪ್ರಭು? ಪ್ರಲಬ್ಧ, ನನಗನ್ನಿಸ್ತಾ ಇದೆ ಆ ಬಂಡೆ ಕೃಷ್ಣನ್ ಹತ್ರ ಹೋಗೋಕ್ಕೂ ಮುಂಚೆ ಸಿಡಿದೋಯ್ತು ಅಂತ. ಚಾಣೂರ, ನನ್ಗನ್ಸುತ್ತೆ ನಿನ್ ದೃಷ್ಟಿಲಿ ಏನೋ ದೋಷ ಆಗಿರ್ಬೇಕು. ಆ ಬಂಡೆಗೇನೂ ಆಗಿಲ್ಲ, ಕೃಷ್ಣನ್ಗೆ ಆಗಿದ್ದು. ಕೃಷ್ಣ ಈ ರಾಕ್ಷಸಂಗೆ ಎಷ್ಟು ಹಸುವಿದೆ ಅಂದ್ರೆ ಅದಕ್ಕೋಸ್ಕರ ಇವನೇನ್ ಬೇಕಾದ್ರೂ ಮಾಡ್ತಾನೆ. ಗೊತ್ತಾಗ್ತಿಲ್ಲ, ಈ ರಾಧೆ ಸಾತ್ವಿಕ ಭೋಜನ ಮಾಡ್ತಿದ್ದಾಳೋ ಅಥವಾ ನಾನೇ ಈ ರಾಕ್ಷಸಂಗೆ ಆಹಾರ ಆಗ್ಬೇಕಾಗತ್ತೇನೋ. ಈಗೇನಂತೀಯ? ದೃಷ್ಟಿ ದೋಷ ಯಾರಿಗಿರೋದು? ಆದ್ರೆ ಈ ತರ ಆಗೋಕ್ ಹೇಗ್ ಸಾಧ್ಯ? ನನಗೇನಾಗ್ತಾ ಇದೆ? ನಾನು ಯಾಕೆಲ್ಲ ಹೂತೋಗ್ತಾ ಇದ್ದೀನಿ? ನಾನು ಅಡ್ಗೆ ಮಾಡ್ಬೇಕು. ತಡ ಆಗೋಕ್ಕೂ ಮುಂಚೆ ನಾನು ಇಲ್ಲಿಂದ ಹೊರಗೆ ಹೋಗ್ಲೇಬೇಕು. ಈ ಗೆಡ್ಡೆ ಗೆಣಸಿಂದಾನೇ ನನ್ ಭಾರ ಹೆಚ್ಚಾಗಿ ಹೋಗಿದೆ. ನಾನಂತೂ ಇಲ್ಲೇ ಹೂತೋಗ್ತಾ ಇದ್ದೀನಿ. ನಾನೀಗ ಏನ್ ಮಾಡ್ಲಿ? ಇಲ್ಲಿಂದ ಹೇಗೆ ಹೊರಗೆ ಹೋಗೋದು? ರಾಧೆ ಬಗ್ಗೆನೂ ಗೊತ್ತಾಗ್ತಾ ಇಲ್ಲ, ಈ ಕೃಷ್ಣನ್ ಬಗ್ಗೆನೂ ಗೊತ್ತಾಗ್ತಾ ಇಲ್ಲ. ಇವರಿಬ್ರು ಅದೆಲ್ಲ ಹೋದ್ರು. ನಾನ್ ತಪ್ಪು ಮಾಡ್ದೆ. ಆ ಕೃಷ್ಣನ್ ಮಾತು ಕೇಳಿ ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ಆ ವ್ಯೋಮಾಸುರನ ನಾನೇ ಹೋಗಿ ತಡಿಬಹುದಿತ್ತು. ಅಣ್ಣ, ಕಾಪಾಡು! ಅಣ್ಣ, ಅಣ್ಣ, ನೀನ್ ಎಲ್ಲಿದ್ಯಾ? ಬಲರಾಮ, ಇದು ರಾಧೆದೇ ಧ್ವನಿ. ಅವಳು ಯಾವ್ದೋ ಅಪಾಯದಲ್ಲಿರ್ಬೇಕು. ನಾವೀಗ್ಲೇ ಅಲ್ಲಿಗೆ ಹೋಗ್ಬೇಕು. ನಡಿ, ಅಲ್ಲಿ ಕರ್ಕೊಂಡು ಹೋಗು. ಇಲ್ಲ ಚಿಕ್ಕಪ್ಪ, ನೀವೀಗ ವಿಶ್ರಾಂತಿ ಮಾಡೋ ಅವಶ್ಯಕತೆ ಇದೆ. ನಿಮ್ ರಕ್ತ ತುಂಬಾ ಹರಿದೋಗಿದೆ. ನೀವ್ ಚಿಂತೆ ಮಾಡ್ಬೇಡಿ, ನಾನು ಇದೀನಲ್ವಾ, ನಾನ್ ಕರ್ಕೊಂಡ್ ಬರ್ತೀನಿ ರಾಧೆನ. ಇಲ್ಲ ಬಲರಾಮ, ನಾನು ಹೋಗ್ಲೇಬೇಕು. ಇಲ್ಲ ಚಿಕ್ಕಪ್ಪ, ನೀವು ವಿಶ್ರಾಂತಿ ತಗೊಳ್ಳಿ. ಬಲರಾಮ, ನಾರಾಯಣ, ನಮ್ಮ ಮಗು ರಾಧೆನ ನೀನೇ ಕಾಪಾಡಬೇಕು. ಅಣ್ಣ, ಕಾಪಾಡು! ಅಣ್ಣ, ನೀನ್ ಎಲ್ಲಿದ್ಯಾ? ರಾಧೆ, ರಾಧೆ ಎಲ್ಲಿದ್ಯಾ? ರಾಧೆ, ರಾಧೆ, ರಾಧೆ! ಕಾಪಾಡಣ್ಣ!
ಅಣ್ಣ, ನೀನ್ ನೋಡಿದ್ಯಾ ಈ ಬಳ್ಳಿಲಿ ಎಷ್ಟೊಂದು ಗೆಡ್ಡೆ ಗೆಣಸಿವೆ? ರಾಧೆ, ಇಲ್ಲಿನ ಜೀವಕ್ಕೆ ಅಪಾಯ ಆಗ್ತಿತ್ತು, ಆದ್ರೆ ನೀನ್ ನೋಡಿದ್ರೆ ಆ ಗಡ್ಡೆ ಬಗ್ಗೆ ಮಾತಾಡ್ತಿದ್ಯಲ್ಲ. ಅಣ್ಣ, ನನಗೊಂದೇ ಚಿಂತೆ, ಆ ವ್ಯೋಮಾಸುರನ್ಗೆ ಅಡಿಗೆ ಹೇಗ್ ಮಾಡೋದು ಅಂತ. ಆದ್ರೆ ನೀನಂತೂ ನನ್ನೆಲ್ಲ ಚಿಂತೆನೂ ದೂರ ಮಾಡ್ಬಿಟ್ಟೆ ಅಣ್ಣ. ನಾರಾಯಣ ನಾರಾಯಣ. ಮಾತೆ, ಆದಿಶೇಷನು ನಿಮ್ಮ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಆದರೆ ಸತ್ಯ ಇದೇ ಅಲ್ಲವೇ ಮಾತೆ? ನಿಮಗೆ ನಿಮ್ಮ ಜೀವನಕ್ಕೂ ಅಧಿಕವಾಗಿ ವ್ಯೋಮಾಸುರನ ಹಸಿವಿನ ಚಿಂತೆ ಇದೆ ಅಲ್ಲವೇ ಮಾತೆ? ದೇವರ್ಷಿ, ಇದು ದೇವಿಯ ಅನ್ನಪೂರ್ಣ ರೂಪ. ಅವಳು ಜಗತ್ತಿನ ಪಾಲನೆ ಪೋಷಣೆಗಾಗಿ ಕ್ಷಣ ಕ್ಷಣವೂ ಚಿಂತಿಸುತ್ತಿರುತ್ತಾಳೆ. ಮತ್ತು ದೇವಿ ಲಕ್ಷ್ಮಿಯ ಹಾಗೆಯೇ ಜಗತ್ತಿನ ಪ್ರತಿಯೊಂದು ಸ್ತ್ರೀ ಹೃದಯದಲ್ಲಿ ತನ್ನ ಪರಿವಾರಕ್ಕಾಗಿ ಇದೇ ಭಾವವಿರುತ್ತದೆ. ಮತ್ತು ಅದಕ್ಕೆಂದೇ ಪ್ರತಿಯೊಬ್ಬಳು ಸ್ತ್ರೀಯನ್ನು ಲಕ್ಷ್ಮೀ ಸ್ವರೂಪ ಎಂದು ಕರೆಯುತ್ತಾರೆ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ಅಣ್ಣ, ನಡೀರಿ, ಆ ವ್ಯೋಮಾಸುರನ್ಗೋಸ್ಕರ ನಾವು ಸಾತ್ವಿಕ ಅಡ್ಗೆ ಮಾಡ್ಬೇಕು. ಸರಿ ರಾಧೆ, ಆದ್ರೆ ನಾವಿಲ್ಲಿ ಅಡ್ಗೆ ಮಾಡೋದು ಹೇಗೆ ಹೇಳು? ನಮ್ಮ ಹತ್ರ ಅಂತೂ ಯಾವುದೇ ಪಾತ್ರೆನೂ ಇಲ್ಲ. ಅಣ್ಣ, ಆಗ ನಾನು ಮಾವನ್ಗೋಸ್ಕರ ನೀರ್ ತರಕ್ ಹೋದಾಗ ಅಲ್ಲೇ ಕೆರೆ ಪಕ್ಕದಲ್ಲೇ ಒಡ್ದೋಗಿರೋ ಪಾತ್ರೆ ತುಂಬಾ ಬಿದ್ದಿತ್ತು. ಅಣ್ಣ, ನೀನೋಗಿ ಆ ಪಾತ್ರೆಗಳನ್ನ ತಗೊಂಡ್ ಬಾ. ಅಷ್ಟ್ರಲ್ಲಿ ನಾನು ಒಲೆ ಉರ್ಸೋದಿಕ್ಕೆ ಸೌದೆ ತಗೊಂಡ್ ಬರ್ತೀನಿ. ಕಾಕಾಸುರ, ಓ ಚಕ್ರಧಾರಿ, ನೀನು ಆ ದಡದಲ್ಲಿ ವ್ಯೋಮ ಪರ್ವತದಲ್ಲಿ ಮತ್ತು ನಾನು ಈ ಕಡೆ ಇಲ್ಲಿ. ಇಷ್ಟೊಂದು ಪ್ರತೀಕ್ಷೆಯ ನಂತರ ಇಷ್ಟೊಂದು ದೂರ, ಇದಂತೂ ಅನ್ಯಾಯವೇ. ಮತ್ತು ಭಗವಂತ ಕಂಸ ಯಾರ ಜೊತೆಯೂ ಅನ್ಯಾಯವಾಗಲು ಬಿಡಲಾರ. ನೀನು ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ನಾನೇ ಸ್ವತಃ ಬರುತ್ತೇನೆ ನಿನಗೆ ದರ್ಶನ ಕೊಡಲು. ಕಾಕಾಸುರ, ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಇಲ್ಲ, ಹಸುವಿನ ಜೊತೆಗೆ ವ್ಯೋಮಾಸುರನ್ ಕೋಪನೂ ಜಾಸ್ತಿ ಆಗ್ತಿದೆಯಲ್ಲ. ಪ್ರಲಬ್ಧ, ಯಾವ ವ್ಯೋಮಾಸುರನ್ನ ನೋಡಿದ್ರೆ ಎಂತೆಂತವ್ರಿಗೋ ಗಂಟ್ಲು ಒಣಗು ಹೋಗುತ್ತೋ ಅಂತವನ್ಗೆನೆ ಈ ಕೃಷ್ಣ ಗಂಟ್ಲಲ್ಲಿ ಸಿಕ್ಕಿರೋ ಮೂಳೆ ಆದಂಗಾಗಿದ್ದಾನೆ. ಚಾಣೂರ, ಈ ವ್ಯೋಮ ಪರ್ವತಕ್ಕೆ ಯಾರು ಬಂದ್ರು ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಅಷ್ಟೇ ಅವ್ರು ತಮ್ಮ ಮೂಳೆನ ಮುರ್ಕೊಂಡೇ ಹೋಗೋದು. ಬಾಲಕ ಭೋಜನ. ಪ್ರಲಬ್ಧ, ಹಾ, ನಿನ್ಗೆ ಅನಿಸ್ತಾ ಇಲ್ವಾ ನಾವು ವ್ಯೋಮಾಸುರನ್ಗೆ ಸಹಾಯ ಮಾಡ್ಬೇಕು ಅಂತ? ಸಹಾಯನ? ಪ್ರಲಬ್ಧ, ಇದಕ್ಕೆ ಹೇಳೋದು ಸೂರ್ಯಂಗೆ ಬೆಳಕು ಕೊಡೋದು ಅಂತ. ಇವ್ರು ಅವರೇ ಅಲ್ವಾ ಗೋಕುಲಕ್ಕೆ ತೆರಿಗೆ ತಗೊಳಕ್ ಬರ್ತಿದ್ದವ್ರು? ಕಂಸ ಮಾವನ್ ಸೇನಾಪತಿ. ಇವರಿಗೆ ಇವ್ರ ತಪ್ಪಿನ ಫಲ ಖಂಡಿತ ಸಿಗ್ಲೇಬೇಕಲ್ವಾ? ಅಲ್ಲೇ ನಿಂತ್ಕೋ ವ್ಯೋಮಾಸುರ, ಇಲ್ಲಾಂದ್ರೆ ನನ್ಗೆ ಬೇರೆ ದಾರಿ ಇಲ್ದೇನೆ ನಿನ್ ಮೇಲೆ ಪ್ರಹಾರ ಮಾಡ್ಬೇಕಾಗತ್ತೆ.
ತಂದ ಭೋಜನ. ಮಾನುಷ ರಕ್ತ. ಮಾನುಷ ಭೋಜನ. ವ್ಯೋಮಾಸುರ, ನಾವು ನಿನ್ನ ಶತ್ರುಗಳಲ್ಲ, ಭಗವಂತ ಕಂಸರ ಭಕ್ತರು ನಾವು. ಹಾ ವ್ಯೋಮಾಸುರ, ನಿನ್ನ ಭೋಜನಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ. ನಮ್ಮನ್ನು ಬಿಟ್ಬಿಡು ವ್ಯೋಮಾಸುರ. ಭೋಜನ. ಭಗವಂತ ಕಂಸ ಈಗ ನಮ್ಮನ್ನ ಭಗವಂತ ಕಂಸರೇ ಕಾಪಾಡಬೇಕು. ಭಗವಂತ ಕಂಸರಿಗೆ ಜೈ. ಭಗವಂತ ಕಂಸರಿಗೆ ಭಗವಂತ ಜೈ. ಕಂಸರಿಗೆ ಭಗವಂತ ಜೈ. ಕಂಸರಿಗೆ ಜೈ. ಭಗವಂತ ಕಂಸರಿಗೆ ಭಗವಂತ ಜೈ. ಕಂಸರಿಗೆ ಜೈ. ಭಗವಂತ ಕಂಸರಿಗೆ. ಭಗವಂತ ಕಂಸರ ಸೇವಕರು ನಾವು. ಭಗವಂತ ಕಂಸರಿಗೆ ಜೈ. ಭಗವಂತ ಕಂಸರಿಗೆ ಜೈ. ವ್ಯೋಮಾಸುರ, ಕಂಸರ ಶತ್ರು ಅಲ್ಲಿದ್ದಾನೆ, ಆ ಕಡೆನೇ ಇದ್ದಾನೆ. ಈಗ ನಾನು ಯಾವ ರೀತಿ ಜಾಗ ಹುಡುಕ್ಬೇಕಂದ್ರೆ ಆ ಜಾಗದಲ್ಲಿ ವ್ಯೋಮಾಸುರಂಗೂ ನನ್ನ ಹುಡ್ಕಕ್ಕಾಗ್ಬಾರ್ದು. ಇಲ್ಲ ಅಂದ್ರೆ ಈ ನರಭಕ್ಷಕಂಗೆ ಆಹಾರ ಆಗೋದ್ರಿಂದ ನನ್ನನ್ನು ಯಾರೂ ತಡೆಯಕ್ಕಾಗಲ್ಲ. ರಾಧೆ, ತಗೋ ಇದನ್ನ. ರಾಧೆ, ಇನ್ನು ಎಷ್ಟೊತ್ತಾಗುತ್ತೆ ರಾಧೆ? ಅಣ್ಣ, ಈಗೆಲ್ಲ ವ್ಯವಸ್ಥೆ ಆಗಿದೆ. ಈ ಸಾತ್ವಿಕ ಅಡಿಗೆ ಪರಿಮಳ ವ್ಯೋಮಾಸುರನ್ ಹೋಗ್ತಿದ್ದಂಗೆ ಅವನು ಇದನ್ನ ತಿನ್ನೋದಿಕ್ಕೆ ಓಡೋಡ್ ಬರ್ತಾನೆ ಅಣ್ಣ. ರಾಧೆ, ಬೇಗ ಮಾಡು, ಅಲ್ಲಿ ಕೃಷ್ಣನ್ ಜೀವಕ್ಕೆ ಅಪಾಯ ಆಗ್ಬಹುದು. ಅಣ್ಣ, ನಿಮ್ಗೆ ನನ್ ಕೃಷ್ಣನ್ ಬಗ್ಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಅಪಾಯಕ್ಕೂ ಅವನೇ ದೊಡ್ಡ ಅಪಾಯ. ಯಾವ ಅಪಾಯನೂ ಅವನನ್ನ ಮುಟ್ಟಕ್ಕಾಗಲ್ಲ. ರಾಧೆ, ನಂಗೆ ಕೃಷ್ಣನ್ ಚಿಂತೆ ಆಗ್ತಾ ಇದೆ. ನೀನ್ ಅಡ್ಗೆ ಮಾಡ್ತಿರು, ನಾನು ಹೋಗಿ ಕೃಷ್ಣನ್ನ ಕರ್ಕೊಂಡ್ ಬರ್ತೀನಿ. ಓ ವಂಚಕ ವಿಷ್ಣು, ಇಂದು ನಾನು ಎಂದೆಂದಿಗೂ ಜಗತ್ತಿನಿಂದ ನಿನ್ನ ಮೋಸವನ್ನು ಸಮಾಪ್ತ ಮಾಡಲು ಬರುತ್ತಿರುವೆ. ಇಂದು ನನ್ನ ಪ್ರತೀಕ್ಷೆ ಪೂರ್ಣವಾಯಿತು. ವರ್ಷಗಳ ಹಿಂದೆ ನನ್ನ ಕಾರಾಗೃಹದಿಂದ ಯಾರು ಓಡಿ ಹೋಗಿದ್ದನೋ ಇಂದು ಮತ್ತೆ ನನ್ನ ಬಂದಿಯಾಗುವನು. ಶೀಘ್ರವಾಗಿ ಕಾಕಾಸುರ, ಶೀಘ್ರವಾಗಿ ಹೋಗು. ಇಲ್ಲಿವರೆಗೂ ವ್ಯೋಮಾಸುರ ಬರ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಶ್ರಮ ಪಟ್ಟಷ್ಟು ಹಸು ಆಗತ್ತೆ. ಮತ್ತಮ್ಮ ಹೇಳ್ತಾಳೆ, ಹಸಿಕೊಂಡಿರೋರ್ಗೆ ರುಚಿನೇ ಬೇಕಿಲ್ವಂತೆ. ಹಂಗಂದ್ರೆ ಮನುಷ್ಯಂಗೆ ಹಸು ಆದಾಗ ರುಚಿ ಹೆಂಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅವನ್ಗೇನ್ ಸಿಕ್ಕಿದ್ರು ಕೂಡ ಅದನ್ನ ತಿನ್ಬಿಡ್ತಾನೆ. ಇದು ಮನುಷ್ಯರಿಗೆ ನಿಜ ಆದ್ರೆ ವ್ಯೋಮಾಸುರಂಗೂ ಕೂಡ ಇದು ಖಂಡಿತ ನಿಜಾನೇ. ಇವನ್ಗೆ ಹಸುವನ್ನ ಸಹಿಸ್ಕೊಳಕ್ ಆಗ್ತಿದ್ರೆ ಅವನು ಮನುಷ್ಯ ಭೋಜನ ಬಿಟ್ಟು ಸಾತ್ವಿಕ ಆಹಾರನೇ ತಿನ್ಬೇಕಾಗತ್ತೆ. ಅವನೇನಾದ್ರೂ ಒಂದ್ಸಲ ಸಾತ್ವಿಕ ಭೋಜನ ತಿನ್ಬಿಟ್ರೆ ಅವನ್ ಖಂಡಿತ ಸರಿ ಹೋಗ್ತಾನೆ. ಅಷ್ಟ್ರಲ್ಲಿ ರಾಧೆ ಅಡ್ಗೆ ಮುಗಿಸ್ಬೇಕು. ಕೃಷ್ಣ, ಕೃಷ್ಣ, ಅಣ್ಣ, ಕೃಷ್ಣ, ನೀನಲ್ಲಿ ಆ ಬಂಡೆ ಮೇಲೆ ಏನ್ ಮಾಡ್ತಿದ್ಯಾ ಕೃಷ್ಣ? ಹೌದು, ವ್ಯೋಮಾಸುರ ಎಲ್ಲಿದ್ದಾನೆ ಕೃಷ್ಣ? ಅಣ್ಣ, ನಾನು ಅವನನ್ನೇ ಹುಡುಕ್ತಿದ್ದೀನಿ. ಆದ್ರೆ ಅವನು ಕೃಷ್ಣ, ನೀನ್ ಹೇಗ್ ಹೇಳ್ತಾ ಇದ್ಯಾ ಅಂದ್ರೆ ಆ ವ್ಯೋಮಾಸುರ ನನ್ ಹಿಂದೆನೆ ಇರೋ ಹಾಗೆ. ಮನುಷ್ಯ ಭೋಜನ. ಕೃಷ್ಣ, ಕೃಷ್ಣ, ಅಣ್ಣ
ಈ ಬಲರಾಮ ತಾನೇ ದೊಡ್ಡ ಬಲಶಾಲಿ ಅನ್ಕೊಂಡಿದ್ದಾನೆ. ಇವತ್ತಿವನ್ ಪೂರ್ತಿ ಬಲನ ವ್ಯೋಮಾಸುರ ತಿಂದು ಮುಗಿಸ್ಬಿಡ್ತಾನೆ. ಅಣ್ಣ, ನಾನ್ ಬರ್ತಾ ಇದ್ದೀನಣ್ಣ. ವ್ಯೋಮಾಸುರ, ನಾನು ಬಲರಾಮ. ನೀನ್ ತಿನ್ನೋ ಆಹಾರ ಅಲ್ಲ. ಹೀಗ್ ನಿನ್ನನ್ನ ಹಿಡ್ಕೊಳ್ಳೋಕೆ. ವ್ಯೋಮಾಸುರ, ನೋಡ್ತಿರು, ಇವತ್ತಿನ ಗೊತ್ತಾಗುತ್ತೆ ಮನುಷ್ಯರನ್ನ ತಿನ್ನೋದು ಸ್ವಲ್ಪನೂ ಸರಿಯಲ್ಲ ಅಂತ. ನಾರಾಯಣ ನಾರಾಯಣ. ಪ್ರಭು, ಇಂದು ನನಗೆ ಅನಿಸುತ್ತಿದೆ ಈ ವ್ಯೋಮಾಸುರನ ಪಾಪದ ಕೊಡ ತುಂಬಿ ಹೋಗಿದೆ. ಈಗ ಶೇಷಾವತಾರ ಬಲರಾಮನ ಕೈಯಿಂದ ಅವನ ಅಂತ್ಯ ನಿಶ್ಚಿತವೇ ಪ್ರಭು. ದೇವರ್ಷಿ, ಅಧರ್ಮಿ ವ್ಯೋಮಾಸುರನ ಅಂತ್ಯ ಅವಶ್ಯ ಹೌದು, ಆದರೆ ಶೇಷಾವತಾರನ ಮೂಲಕ ಅಲ್ಲ. ನಾರಾಯಣ ನಾರಾಯಣ. ನನಗರ್ಥವಾಯಿತು ಪ್ರಭು. ಇದರ ಅರ್ಥವೇನೆಂದರೆ ಈಗ ನರಭಕ್ಷಕ ವ್ಯೋಮಾಸುರನ ಅಂತ್ಯ ಶೇಷಾವತಾರನ ಕೈಯಲ್ಲಲ್ಲ, ಬದಲಾಗಿ ನಂದಪುತ್ರನ ಕೈಯಲ್ಲೇ ಇದೆ. ನಾನು ಸರಿಯಾಗಿ ಹೇಳಿದ್ದೇನೆ ಪ್ರಭು? ಇದೇ ವಿವಶತೆ ದೇವರ್ಷಿ. ವ್ಯೋಮಾಸುರನ ಅಂತ್ಯ ಕೃಷ್ಣನ ಮೂಲಕವೂ ಆಗುವುದಿಲ್ಲ. ನಾರಾಯಣ ನಾರಾಯಣ. ನೀವೀಗ ಏನು ಹೇಳುತ್ತಿದ್ದೀರಿ? ಈಗ ವ್ಯೋಮಾಸುರನ ಅಂತ್ಯ ಬಲರಾಮ ಮತ್ತು ನಂದಪುತ್ರರಿಂದಲೂ ಆಗದಿದ್ದರೆ ಈ ಜಗತ್ತಿನಲ್ಲಿ ಇನ್ಯಾರಿದ್ದಾರೆ ಪ್ರಭು? ವ್ಯೋಮಾಸುರನಿಗೆ ಯಾರು ಪಾಪದಿಂದ ಮುಕ್ತಿ ನೀಡುವರು? ದೇವಿ, ಈ ಸಮಯ ಶೇಷನ ರಕ್ಷಣೆಗಾಗಿ ಏನಾದರೂ ಮಾಡುವುದಿದ್ದರೆ ಅದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ. ಇನ್ ಸ್ವಲ್ಪ ಹೊತ್ತಲ್ಲಿ ಈ ಸಾತ್ವಿಕ ಅಡ್ಗೆ ತಯಾರಾಗುತ್ತೆ. ಅಣ್ಣ, ನಾನು ಇನ್ನೇನ್ ಬಂದ್ಬಿಟ್ಟೆ ಅಣ್ಣ. ಅಣ್ಣ, ಅಣ್ಣ, ಭೋಜನ. ಸಾವಿನ ಬಾಯಿಂದ ಹೊರಗಡೆ ಬಂದಲ್ಲ ಈ ಬಲರಾಮ. ಆದ್ರೆ ಹೆಚ್ಚು ಸಮಯ ಉಳಿಯಲ್ಲ ಈ ಹುಡುಗ, ನೀನೇ ನೋಡು. ಅಣ್ಣ, ನಿಂಗೇನೂ ಆಗಿಲ್ಲ ಅಲ್ವಾ? ಕೃಷ್ಣ, ಮೊದಲನೇ ಬಾರಿ ನಂಗೆ ನನ್ ಸಮ ಇರೋ ಶಕ್ತಿಶಾಲಿ ರಾಕ್ಷಸ ಸಿಕ್ಕಿದಾನೆ. ಇವತ್ತು ಯುದ್ಧದ ನಿಜವಾದ ಖುಷಿ ಸಿಗುತ್ತೆ ಕೃಷ್ಣ. ಅಣ್ಣ, ಈ ಅಣ್ಣಂಗಂತೂ ಹೇಗ್ ನನ್ಗೆ ಬೆಣ್ಣೆ ಪ್ರೀತಿನೋ ಹಾಗೆ ಇವನ್ಗೆ ಯುದ್ಧ ಅಂದ್ರೆ ಇಷ್ಟ. ವ್ಯೋಮಾಸುರ, ನೀನ್ ನನ್ನನ್ನ ನಿನ್ನ ಆಹಾರ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಅಲ್ಲ? ಬಾ ನೋಡೋಣ, ಇವತ್ ಗೊತ್ತಾಗೇ ಬಿಡ್ಲಿ ನಾನು ನಿನ್ನ ಆಹಾರನೋ ಇಲ್ವೋ ನಿನ್ ಮೃತ್ಯುನೋ. ವ್ಯೋಮಾಸುರ! ಭೋಜನ. 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 ಮನುಷ್ಯ ಭೋಜನ ಅಂತ ಹೇಳ್ತಾ ಹೇಳ್ತಾ ಇದ್ದಕ್ಕಿದ್ದಾಗೆ ಭೋಜನ ಭೋಜನ ಅಂತಿದ್ದಾನಲ್ಲ. ಮತ್ತಿವನ್ ಎಲ್ಲಿ ಹೋಗ್ತಿದ್ದಾನೆ? ಅಣ್ಣ, ನನ್ಗನಿಸ್ತಿದೆ ರಾಧೆ ಮಾಡ್ತಿರೋ ಆಹಾರದ ಪರಿಮಳ ವ್ಯಾಮಾಸುರನ್ವರ್ಗೂ ಬಂದ್ಬಿಟ್ಟಿದೆ, ಮತ್ತವನು ಅದೇ ಕಡೆ ಹೋಗ್ತಿದ್ದಾನಣ್ಣ. ಆದ್ರೆ ನಮ್ಮಿಬ್ರು ಯುದ್ಧ ಹಾಗೆ ಉಳಿತಲ್ವಾ ಕೃಷ್ಣ? ಅವನ್ ಯುದ್ಧ ಬಿಟ್ಟಾಕಿ ಹೇಗ್ ಹೋಗಕ್ಕಾಗತ್ತೆ? ಅಯ್ಯೋ ಅಣ್ಣ, ಈಗ ಊಟದಿಂದಾನೇ ಕೆಲ್ಸ ಆಗುತ್ತೆ ಅಂದ್ರೆ ಈ ಯುದ್ಧದ ಅವಶ್ಯಕತೆ ಏನಿದೆ? ಈಗ ನೀನೇ ನೋಡಣ್ಣ, ಸಾತ್ವಿಕ ಭೋಜನ ಮಾಡ್ತಿದ್ದಂಗೆ ವ್ಯೋಮಾಸುರಂಗೆ ಪೂರ್ತಿ ತೃಪ್ತಿ ಸಿಕ್ಬಿಡತ್ತೆ. ನೀನ್ ಹೇಳೋದ್ರ ಅರ್ಥ ಏನಂದ್ರೆ ಕೃಷ್ಣ,
ಈಗ ನಮ್ಗೆಲ್ರಿಗೂ ಯಾವ ಅಪಾಯನೂ ಇಲ್ವಾ? ಒಂದ್ ಅಪಾಯ ಇದೆ ಅಣ್ಣ. ಆಹಾರದಿಂದ ಸಿಗೋ ತೃಪ್ತಿಗೂ ಮೊದ್ಲು ರಾಧೆ ಅವನ್ ಕೈಲಿ ಸಿಕ್ಕಾಕೋಬಿಟ್ರೆ? ಇದ್ರ ಅರ್ಥ ಏನಂದ್ರೆ ನಾವ್ ಆದಷ್ಟು ಬೇಗ ರಾಧೆ ಹತ್ರ ಹೋಗ್ಬೇಕಾಗತ್ತೆ. ನಾರಾಯಣ ನಾರಾಯಣ ಪ್ರಭು, ನನಗೀಗ ಅರ್ಥವಾಗುತ್ತಿಲ್ಲ. ಯಾವ ವ್ಯೋಮಾಸುರ ವರ್ಷಗಳಿಂದ ನರಭಕ್ಷಣೆ ಮಾಡುತ್ತಾ ಬಂದಿದ್ದಾನೋ ಅವನು ಇದ್ದಕ್ಕಿದ್ದಂತೆ ಸಾತ್ವಿಕ ಭೋಜನದ ಕಡೆ ಆಕರ್ಷಿತನಾದುದು ಹೇಗೆ ಪ್ರಭು? ಅವನ ರುಚಿ ಮತ್ತು ಸ್ವಭಾವದಲ್ಲಿ ಇಷ್ಟೊಂದು ದೊಡ್ಡ ಪರಿವರ್ತನೆಯೇ? ಇದು ಹೇಗೆ ಸಾಧ್ಯವಾಯಿತು ಪ್ರಭು? ದೇವರ್ಷಿ, ನೀವಿಂದು ಮರೆತಿದ್ದೀರಿ. ಇಂದು ವ್ಯೋಮಾಸುರ ನಿರಂತರ ಪ್ರಭುವಿನ ಹಿಂದೆ ಹಿಂದೆಯೇ ಓಡುತ್ತಿದ್ದನು. ಮತ್ತು ಯಾರೇ ಆಗಲಿ ಸತ್ಯ ಮತ್ತು ಆದಿಯ ಆಧಾರ ಶ್ರೀಹರಿ ನಾರಾಯಣನ ಹಿಂದೆ ಅಲೆದಾಗ ಅವರ ಸ್ವಭಾವದಲ್ಲಿ ಇಂತಹ ಪರಿವರ್ತನೆ ಆಗುವುದು ಸ್ವಾಭಾವಿಕವೇ. ಸತ್ಯವಚನ ಮಾತೆ, ಸತ್ಯವಚನ. ದೇವಿ, ವ್ಯೋಮಾಸುರನು ಸಾತ್ವಿಕ ಭೋಜನದ ಮೇಲೆ ಆಕರ್ಷಿತನಾಗಿದ್ದರ ಹಿಂದೆ ಒಂದೇ ಕಾರಣವಿದೆ, ಮತ್ತು ಅದರ ಕಾರಣ ವ್ಯೋಮಾಸುರನ ಹಿಂದಿನ ಜನ್ಮದ್ದು. ಈಗ ಅಡಿಗೆ ಎಲ್ಲಾ ರೀತಿಲೂ ತಯಾರಾಗಿದೆ. ನಾನೆಷ್ಟು ಸಾತ್ವಿಕ ಮತ್ತೆ ರುಚಿಯಾಗಿ ಮಾಡಿದ್ದೀನಿ ಅಂದ್ರೆ ಇದೊಂದ್ಸಲ ಈ ಅಡಿಗೆ ತಿಂದ ಮೇಲೆ ವ್ಯೋಮಾಸುರನ್ಗೆ ಬೇರೆ ಏನು ಇಷ್ಟನೇ ಆಗಲ್ಲ. ಆದ್ರೆ ಅಣ್ಣ ಕೃಷ್ಣನ್ ಕರ್ಕೊಂಡು ಇನ್ನೂ ಯಾಕೆ ಬಂದಿಲ್ಲ? ಬಹುಶಃ ಅಣ್ಣ ಮತ್ತೆ ಕೃಷ್ಣ ವ್ಯೋಮಾಸುರನ್ನ ಮರಳು ಮಾಡಿ ಕರ್ಕೊಂಡ್ ಬರ್ತಿರ್ಬೇಕು. ಆ ರಾಕ್ಷಸ ಇಲ್ಲಿ ಬರೋದಕ್ಕೂ ಮುಂಚೆ ನಾನ್ ಮಾಡಿರೋ ಅಡ್ಗೆನ ಅವನ್ ತಿನ್ಲಿ ಅಂತ ಪಾತ್ರೆ ಒಳಗೆ ಹಾಕಿರ್ತೀನಿ.